ಹಾಂ ವಿದ್ಯಾರ್ಥಿಗಳೇ, ಈ ಭಿನ್ನರಾಶಿಯನ್ನು ಹ್ಯಾಂಗೆ ಮಾಡ್ತೀರಿ ನೋಡ್ರಿ. ಮಾಡ್ರಿ, ಇಳಿಕೆ ಕ್ರಮದಾಗ ಬರಿಬೇಕಾಗ್ಯದ, ಬರೀರಿ, ಟೈಮ್ ಕೊಟ್ಟದ. ಹಾಂ ನೋಡ್ರಿ, ನಿಮ್ಮದು ಬಿಡಿಸೋದಾಯ್ತು ಅಂತ ತಿಳ್ಕೊಂಡನು. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇಲ್ಲೇ ಇಳಿಕೆ ಕ್ರಮ ಎದರಾಗ ಬಂದು, ಈಗ ಭಿನ್ನರಾಶಿ ಒಳಗೆ ಬಂದು. ಮೊದಲ ದಶಮಾಂಶದಾಗ ಏರಿಕೆ ಕ್ರಮ ಇತ್ತು, ಈಗ ಇದೇ ಭಿನ್ನರಾಶಿ ಒಳಗೆ ಇಳಿಕೆ ಕ್ರಮದಾಗ ಕೊಟ್ಟ. ನೋಡಿ, ನೀವು ಬಿಡಿಸಿರಿ ಅಂತ ತಿಳ್ಕೊಂಡು ನಾನು ಈಗ ಸದ್ಯ ಇನ್ನೊಂದು ಸಲ ಇಲ್ಲಿ ಹಚ್ಕೊಂಡು 6 19 5 19 ಮುಂದೆ ಆಮೇಲೆ 11 19 ಆಮೇಲೆ 9 19 ಇಲ್ಲೇ 2 19. ಇಳಿಕೆ ಕ್ರಮ ಬರೋಬರಿ, ಇಳಿಕೆ ಕ್ರಮ ಬರೋಬರಿ. ದೊಡ್ಡದಿಂದ ಮೊದಲ ದೊಡ್ಡದು, ಆಮೇಲೆ ಲಾಸ್ಟಿಗೆ ಬರ್ಬರ್ತಾ ಚಿಕ್ಕದು, ಲಾಸ್ಟಕ್ಕೆ ಅತಿ ಚಿಕ್ಕದು ಬರೆದು ಬಿಡೋದು. ಇದು ಇಳಿಕೆ ಕ್ರಮ ಅಂತಾರೆ. ಅರೇಂಜ್ ದ ಫಾಲೋಯಿಂಗ್ ಫ್ರಾಕ್ಷನ್ಸ್ ಇನ್ ದ ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಅಂದರೆ ಇಳಿಕೆ ಕ್ರಮದಲ್ಲಿ ಬರೆಯುವುದು. ತಿಳಿತಲ್ಲ? ಹಾಂ, ಇಲ್ಲೇ ಛೇದಗಳು ಸಮನಾಗಿದ್ದಾಗ, ಏನು ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನರಾಶಿ. ಇದನ್ನು ತಿಳ್ಕೊಬೇಕು ನೀವು. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನರಾಶಿ. ಅಂಶ ದೊಡ್ಡದಿತ್ತಂದ್ರೆ ಪೂರ್ಣ ಸಂಖ್ಯೆ ಆಗ್ತದೆ. ಅಂಶ ದೊಡ್ಡದಿತ್ತು, ಛೇದ ಸಣ್ಣದಿತ್ತಂದ್ರೆ ಪೂರ್ಣ ಸಂಖ್ಯೆದಾಗ ಬರ್ತದೆ. ಅದು ದಶಮಾಂಶ ಮಾಡ್ಲಿಕ್ಕೆ ಹೋದಾಗ ಇದೇನದ, ಇಲ್ಲೇ ಅಂಶಗಳು ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನರಾಶಿ ಆಗ್ತದೆ. ಅದನ್ನು ನೆನ್ಪಿಟ್ಕೋಬೇಕು ನೀವು. ಈಗ ದೊಡ್ಡ ಸಂಖ್ಯೆ ಯಾವುದು ಇದ್ರಾಗ? ಇದು ಬರೋಬರಿ 11 19. ಆಮೇಲೆ ಅದಕ್ಕಿಂತಲೂ ಸ್ವಲ್ಪ ಅಂಕೆ ಸಣ್ಣದು 9 19. ಆಮೇಲೆ ಇದಕ್ಕಿಂತಲೂ ಸ್ವಲ್ಪ ಸಣ್ಣದು 6 19. 6 19. ಇದಕ್ಕಿಂತಲೂ ಸ್ವಲ್ಪ ಸಣ್ಣದು 5 19. 5 19. ಅದಕ್ಕಿಂತಲೂ ಸಣ್ಣದು 2 19. ಯಾಕಂದರೆ ಛೇದಗಳು ಸಮನಾಗಿದ್ದಾಗಲೂ ಗುರ್ತರು. ಇಲ್ಲಿ ಏನಾಗ್ತದೆ ಗುರ್ತದನು, ಇಳಿಕೆ ಕ್ರಮದಾಗ ಏನಾಗ್ತದೆ, ಹಿಂಗೆ ಬರ್ತದೆ. ಇದು ದೊಡ್ಡದು, ಇಂಥ ಚಿಹ್ನೆಗಳನ್ನು ಹಾಕ್ಬೇಕು ನೀವು 2 ಅಂಕೆ ನಡ್ಬೇಕು. ಅವ್ರು ಹೇಳಿಲ್ಲ, ನಾ ಸುಮ್ಮ ತೋರಿಸಿದ್ದು ಇಷ್ಟೇ. ಈ ಕಡೆ ದೊಡ್ಡ ಬರ್ತಾವೆ ಇಳಿಕೆ ಕ್ರಮದಾಗ. ತಿಳಿತಲ್ಲ? ನೀವು ಚೆಂದಾಗಿ ನೋಡ್ರಿ, ಲಕ್ಷ ಕೊಟ್ಟು ನಿಮ್ಮ ಉತ್ತರ ಕರೆಕ್ಟ್ ಬಂದದಿಲ್ಲ ಚೆಕ್ ಮಾಡಿಕೊಡ್ರಿ. ಹಾಂ, ಈಗ ಅದನ್ನು ಬಿಡಿಸ್ರಿ. ಈಗ ನೀವು ಬಿಡಿಸೋದಾಗ್ಯದ ಅಂತ ತಿಳ್ಕೊಂಡು, ಯಾಕಂದ್ರೆ ಟೈಮ್ ಹಾಳಾಗಬಾರ್ದು. 1 3 ಅಂಶ ಹೊಳ್ಳಿ ಹಚ್ಕೋರಿ. 2 9 5 12. ಆಮೇಲೆ 11 24. ಆಮೇಲೆ 7 18. ನೋಡಿ, ಈಗ ಏನು ಮಾಡ್ತೀರಿ ನೀವು? ಲಸ ತೆಗಿತೀರಿ. ಲಸ ತೆಗೆದು ಅಂಶಗಳು ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನರಾಶಿ ಅಂತ ತಿಳ್ಕೊಂಡು ನೀವು ಮಾಡ್ಕೋತ ಕೂಡ್ತೀರಿ. ಅಥವಾ ಈ ಲಸದಿಂದ ಪ್ರತಿಯೊಂದು ಭಿನ್ನರಾಶಿಯನ್ನು ಕಡ್ತಾ ಹೊಡ್ಕೊತೂ ಬರ್ತಿರ್ತೀರಿ. ಇಲ್ಲಿ ಏನು ಮಾಡಬಾರ್ದು. ಲಸ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಹೇಳುತ್ತದೆ. ನಾನು ನಿಮ್ಗೆ ಗುರ್ತಾಗ್ಯದ ಈಗ ಆಲ್ರೆಡಿ ಬಾಯಿದಿಂದೆ. ದೊಡ್ಡ ಅಂಕಿ ಯಾವುದು? 24. ಯಾವುದು? 24ರ ಮಗ್ಗಿ ಬರೀರಿ. 24 ಒಂದ್ಲೆ 24. ಯಾವ್ಯಾವ ಮಗ್ಗಿಲಿ ಹೋಗ್ತದೆ? ಇದರಲ್ಲೇ ಹೋತು, ಇದರಲ್ಲೇ ಹೋತು, ಇದರಲ್ಲೇ ಹೋತು, ಇದರಲ್ಲೇ ಹೋಗಲಿಲ್ಲ, ಇದರಲ್ಲೇ ಹೋಗಲಿ. 24 48. ನೋಡಿ, ಇದರಲ್ಲೇ ಹೋಗಲಿಲ್ಲ, ಇದರಲ್ಲೇ ಹೋತು, ಇದರಲ್ಲೇ ಹೋತು, ಇದರಲ್ಲೇ ಹೋಗಲಿಲ್ಲ, ಇದರಲ್ಲೇ ಹೋತು. 24 3 72. 18 4 72. 24 3 72. 12 6 72. 9 8 72. 14 3
ಇದು 24 ಮೂರಲೆ 72. ಹಚ್ಕೋರಿ 72 ಎಲ್ ಸಿ ಎಮ್ ಆತು ನೋಡು, ಎಷ್ಟು ಬಾಯಲ್ಲೇ ಬಂತು ನೋಡಿ ಎಲ್ ಸಿ ಎಮ್. ಎಲ್ ಸಿ ಎಮ್ ಎಷ್ಟು ಆತ? ಯಾವ ಅಂಕಿಲೆ ಭಾಗ ಹೋತು? ಎಲ್ಲ ಅಂಕಿ 72ರಲ್ಲೇ ಹೋತು. 72 ಇಟ್ಟು ಬಿಡ್ರಿ, ನೋಡ್ರಿ ಎಷ್ಟು ಸರಳ ಅದ ಇದು. ಇನ್ನು ಬಾಯಲ್ಲೇನೆ ಇಡ್ಬೋದು ನೀವು, ಅದನ್ನು ಬಾಯಲ್ಲೇನೂ ಸಹಿತ ಇದನ್ನು ಏರಿಕೆ ಕ್ರಮದಾಗ ಬರಿಬೋದು. ಈಗ ನೀವು ನೋಡ್ರಿ 72 3 24 24 ಒಂದಲೆ 3 24 24 ಒಂದಲೆ 24 9 8 72 8 2 16 12 6 72 6 5 30 24 3 72 3 11 33 18 4 72 7 4 28 ನೋಡ್ರಿ ಸರಳ ಇಳಿಕೆ ಕ್ರಮ ಬರೋಬ್ಬರಿ. ಇಳಿಕೆ ಕ್ರಮ ಬರೋಬ್ಬರಿ. ದೊಡ್ಡದಿಂದ ಚಿಕ್ಕದು ಮೊದಲು ದೊಡ್ಡದು ಬರಿಬೇಕು, ದೊಡ್ಡದು ಆಮೇಲೆ ಚಿಕ್ಕದು. ನೋಡಿ ಇಲ್ಲಿ ಚಿಹ್ನೆ ಹಾಕಿ ಬಂದ. ಅಂಶಗಳು ಸಮನಾಗಿದ್ದಾಗ, ಇದು ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನ ರಾಶಿ. ಹೌದಾ? ನೋಡ್ರಿ, ಹೌದಲ್ಲ? ಯಾವ್ದಾಗ್ತೀರ? ದೊಡ್ಡ ಅಂಕಿ 28 ಆಯ್ತು. ಇದರ ಮೂಲ ಭಿನ್ನ ರಾಶಿ ಯಾವುದು? 7 8 ಅಂಶ ಬರೀರಿ. 7 8 ಅಂಶ ತೆಗೆದ್ರಿ. ಈಗ ಇದು 7 18 ಅಂಶ, 7 18 ಅಂಶ ಬಂತು. 7 18 ಅಂಶ. ಈಗಿನ ಇಟ್ರಿ. ಈಗ ಏನಾಯ್ತು? ಇದಕ್ಕಿಂತಲೂ ಸ್ವಲ್ಪ ಇಲ್ಲದ ದೊಡ್ಡ ಅಂಕಿ, ಸಾರಿ ದೊಡ್ಡ ಅಂಕಿ 28ಕ್ಕಿಂತಲೂ 33 ದೊಡ್ಡದದ. 11 24 ಅಂಶ. ನೋಡಿ, ನಮ್ಮನ್ನು ಒಳಗೆ ಜೋಲಿ ಹೋಗ್ತಿರ್ತಾವ. ಇದೊಂದು ಚಿನ್ನ ಹಾಕೋಣ. 33ಕ್ಕಿಂತಲೂ ಸ್ವಲ್ಪ ದೊಡ್ಡದು 30. 5 12 ಅಂಶ. 5 12 ಅಂಶಕ್ಕಿಂತಲೂ ಇದಕ್ಕಿಂತಲೂ ಸ್ವಲ್ಪ ಅಂಕಿ ಸಾಣದು 28 7 18 ಅಂಶ. ಇದಕ್ಕಿಂತಲೂ ಚಿಕ್ಕ ಅಂಕಿ ಯಾವುದು? ಸ್ವಲ್ಪ ದೊಡ್ಡದು 24. 24ಕ್ಕೆ ಮೂಲ 1 3 ಅಂಶ. 1 3 ಅಂಶ ಐತೆ. ಈಗ 16 ಬಂತು, 2 9 ಅಂಶ. ನೋಡಿ, ಹಿಂಗೆ ಚಿನ್ನದ ಮೇಲಿಂದ ನೀವು ಇಳಿಕೆ ಕ್ರಮ ಬರಿಬೇಕು. ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಹೆಂಗೆ ಬರಿಬೇಕು ಅನ್ನೋದು ನೋಡ್ಕೊರಿ. ಉತ್ತರ ಕರೆಕ್ಟ್ ಅದೆಲ್ಲ ಚೆಕ್ ಮಾಡ್ಕೊಂಡು ನೋಡ್ರಿ. ನಿಮಗೆಲ್ಲ ಗೊತ್ತಾಗಬೇಕದು. ಕರೆಕ್ಟ್ ಆಗದ. ಎಲ್ಲರೂ ಫೇರ್ದಾಗ ಬರ್ಕೊಡ್ರಿ. ಚೆನ್ನಾಗೆಲ್ಲ ನಂಬರ್ ವೈಸ್ ಬರ್ಕೋಬೇಕು.